ಭಜಿಸುತ್ತಾನೋ, ಯಾವಾಗ ಅನವರತ ನನ್ನಲ್ಲೇ ತನ್ನ ಮನಸ್ಸನ್ನ ಇಟ್ಟಿರ್ತಾನೋ, ಮನ್ಮನಾಭವ ಮದ್ಭಕ್ತೋ ಭವ ಮಧ್ಯಾಜೀ ಭವ ಮಾಂ ನಮಸ್ಕುರು ಅಂತಲ್ಲ ಗೀತೆಯಲ್ಲಿ ಹೇಳಿದನಲ್ಲವ ಭಕ್ತನ ಲಕ್ಷಣವನ್ನ. ಆ ರೀತಿಯಾಗಿ ಯಾವನ ಇರ್ತಾನೋ ಅಂತಹ ಆ ಭಕ್ತ ಇದಾನಲ್ಲ, ಅವನ ವಿಷಯದಲ್ಲಿ ಮಯಿತೆ ತೇಷು ಚಾಪ್ಯಹಂ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪ್ಯಹಂ. ಎಲೈ ಅರ್ಜುನ, ಯಾರು ನನ್ನನ್ನೇ ಅನವರತ ಭಜಿಸುತ್ತಾರೋ ಅವರಲ್ಲಿ ನಾನು, ನನ್ನಲ್ಲಿ ಅವರು ಅಂತಾನೆ. ಅಂದರೆ ಆ ಭಕ್ತನ ವಿಷಯದಲ್ಲಿ ಒಂದು ಪಕ್ಷಪಾತ ಪರಮಾತ್ಮನಿಗೆ ಉಂಟು ಎಂಬುದನ್ನು ಹೇಳ್ತಾನೆ. ಇದನ್ನೇ ಪೆರಿಯಾಳ್ವಾರ್ ತಮ್ಮ ಶನ್ನಿಯೊಂಗು ಪಾರ್ಶ್ವದಲ್ಲಿ ಹೇಳ್ತಾರೆ. ಹೇ ಪರಮಾತ್ಮ, ಅಪರಿಮಿತವಾದ ನಿನ್ನ ಕಲ್ಯಾಣ ಗುಣಗಳನ್ನು, ನಿನ್ನ ಚೇಷ್ಟಿತಗಳನ್ನು, ನಿನ್ನ ಪರಾಕ್ರಮ ವಿಕ್ರಮಗಳೆಲ್ಲವನ್ನ ನಾನೇನು ಮಾಡಿದೆ? பொன்னைக்கொண்டு உரகல் மீதே ನಿರಮೆಡ ಉರೈತಾರ್ಪೋಲ್, ಸಾಣೆ ಕಲ್ಲಿನ ಮೇಲೆ ಬಂಗಾರವನ್ನು ಉಜ್ಜುವಂತೆ ನನ್ನ ನಾಲಗೆಯಲ್ಲಿ ನಿನ್ನ ಪರಾಕ್ರಮವನ್ನು, ನಿನ್ನ ನಾಮಗಳನ್ನು, ನಿನ್ನ ಲೀಲೆಗಳನ್ನು ಚೆನ್ನಾಗಿ ನಾನು ಒರೆಸಿ ಉಜ್ಜಿ ಇಟ್ಕೊಂಡ್ಬಿಟ್ಟಿದ್ದೀನಿ ಪರಮಾತ್ಮ. ಪೊನ್ನೈಕೊಂಡು ಉರೈಕಲ್, ಸಾಣೆಕಲ್ಲು, ಪೊನ್ನೈಕೊಂಡು ಉರಗಲ್ ಮೀದೆ ನಿರಮೆಳ, ಅದು ಚೆನ್ನಾಗಿ ಪ್ರಕಾಶಿಸುವಂತೆ ಉರೈತಾರ್ಪೋಲ್ ಉಜ್ಜಿ ಇಟ್ಟ ರೀತಿಯಲ್ಲಿ ಉನ್ನೈಕೊಂಡೆಯನ್ನಾವಹಂಪಾಲ್, ನಿನ್ನನ್ನು ನನ್ನ ನಾಲ್ಗೆಯ ಮೇಲೆ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಉನ್ನೈಕೊಂಡೆಯನ್ನಾವಹಂಪಾಲ್ ಮಾತಿನ್ನಿ ಉರೈತಿಕ್ಕೊಂಡೆ, ನನ್ನ ನಾಲ್ಗೆಯ ಮೇಲೆ ನಿನ್ನನ್ನು ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ಏನಾಯಿತು? ಉನ್ನೈಕೊಂಡೆನ್ನುಳ್ ವೈತೇನ್ ಎನ್ನೆயும் ಉನ್ನಿಲಿಟ್ಟೇನ್ என்னப்பா ಎನ್ನಿರುಡಿ ಕೇಶ ಎನ್ನುಯಿರ್ಕಾವಲನೇ. ಪೆರಿಯಾಳ್ವಾರ್ ಆಡ್ತಾರೆ. ಅದರಿಂದ ಏನಾಯಿತು? ಉನ್ನೈಕೊಂಡು ಎನ್ನುಳ್ ವೈತೆ, ನೀನು ನನ್ನ ಹೃದಯಕ್ಕೆ ಬಂದ್ಬಿಟ್ಟೆ. ಎನ್ನೆಯು ಉನ್ನಿಲಿಟ್ಟೆ, ನಾನು ನಿನ್ನನ್ನು ಸೇರಿಬಿಟ್ಟೆ. ಇದು ಎಂತಹ ಭಕ್ತ ಭಾಗವತೋತ್ತಮರ ಪರಸ್ಪರ ಅಪೂರ್ವವಾದ ಸಂಗಮವಲ್ಲವ. ಅಲ್ಲಿ ಗೀತೆಯಲ್ಲಿ ಕೃಷ್ಣ ಏನು ಹೇಳ್ದ? ಮಯಿ ತೇ ತೇಷು ಅಹಂ ಎಂಬುದು ಕೃಷ್ಣನ ಮಾತು. ಉನ್ನೈಕೊಂಡು ಎನ್ನುಳ್ ವೈತೇನ್, ಎನ್ನೆಯು ಉಣ್ಣಿಲಿಟ್ಟೇನ್ ಪೆರಿಯಾಳ್ವಾರನ ಮಾತು. ಪರಮಾತ್ಮ ಏನು ಹೇಳ್ತಾನೋ ಅವನ ಭಕ್ತರು ಅದನ್ನೇ ಹೇಳ್ತಾರೆ, ಭಗವಂತ ಏನು ಹೇಳ್ತಾನೋ ಭಾಗವತರು ಅದನ್ನೇ ಹೇಳ್ತಾರೆ. ಈ ರೀತಿ ಆ ಭಕ್ತರ ವಿಷಯದಲ್ಲಿ ಈ ಪರಮಾತ್ಮನಿಗೆ ಒಂದು ಪಕ್ಷಪಾತ ಉಂಟಲ್ಲವ, ಅದನ್ನು ಹೇಳ್ತಾರೆ ಆಳವಂದಾರ್. ಚಿತ್ರಂ ವಿಚಿತ್ರ ವಿಧಮಾಶ್ರಿತ ವತ್ಸಲತ್ವಂ, ನೀನು ಏನೇ ನನಗೆ ಪಕ್ಷಪಾತ ಇಲ್ಲ ಅಂದರೂ ಭಕ್ತರ ವಿಷಯದಲ್ಲಿ ನಿನಗದು ಇದ್ದೇ ಇದೆ, ನೀನು ಅದನ್ನು ಒಪ್ಕೋ ಅಂತಾರೆ. ಆ ರೀತಿ ಆ ಪರಮಾತ್ಮನ ಪ್ರೀತಿಗೆ, ಪ್ರೇಮಕ್ಕೆ, ವಿಶೇಷವಾದ ಕಟಾಕ್ಷಕ್ಕೆ ಪಾತ್ರರಾಗಿ ಇರ್ತಕ್ಕಂತಹವರು ಆ ಭಕ್ತರು, ಭಾಗವತೋತ್ತಮರು. ಆ ರೀತಿ ಇರ್ತಕ್ಕಂತಹ ಆ ಒಂದು ಸನ್ನಿವೇಶದಲ್ಲಿ ಅವರ ಹತ್ರ ಅಪಚಾರ ಪಟ್ಟರೆ ಪರಮಾತ್ಮ ಯಾವ ಕಾರಣಕ್ಕೂ ನಮ್ಮನ್ನು ಕ್ಷಮಿಸೋದು. ಕೃಷ್ಣ ಪರಮಾತ್ಮ ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗದಲ್ಲಿ ನೇರಾಗಿ ಬಾರದೆ ಕಣ್ಮರೆಯಾಗಿದ್ದು ವಸ್ತ್ರವನ್ನು ಮಾತ್ರ ಯಾತಕ್ಕೆ ಕೊಟ್ಟ? ಇವಳು ಕರೆದಲ್ವಾ, ಶಂಖಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಚ್ಯುತ ಅಂತ ಕರೆದಲ್ವಾ, ನೇರಾಗಿ ಅಲ್ಲಿ ಬರೋತ್ತಾನೆ. ಕಣ್ಮರೆಯಾಗಿ ಇದ್ದು ಕೇವಲ ವಸ್ತ್ರವನ್ನು ಮಾತ್ರ ಕೊಟ್ಟನಲ್ಲ, ಯಾಕೆ ಎಂದು. ಅಲ್ಲೇನಾದರೂ ಕೃಷ್ಣ ನೇರಾಗಿ ಆ ದ್ಯೂತ ಸಭೆಗೇನಾದರೂ ಕೃಷ್ಣ ಪರಮಾತ್ಮ ಬಂದಿದ್ದೇ ಆದರೆ ಏನಾಗುತ್ತಿತ್ತು ಅಂದರು, 5 ಜನ ಪಾಂಡವರ ತಲೆಯನ್ನು ಕೃಷ್ಣ ಕತ್ತರಿಸಾಕ್ತಾ ಇದ್ದ, ಪಾಂಡವರ ಶಿರಚ್ಛೇದನ ಆಗ್ತಾ ಇತ್ತು. ಕೃಷ್ಣ ಏನಾದರೂ ನೇರಾಗಿ ದ್ಯೂತ ಸಭೆಗೆ ಬಂದಿದ್ದರೆ ಪಾಂಡವರ ವಧೆ ಆಗ್ತಾ ಇತ್ತು. ಪಾಂಡವರನ್ನ ಪರಮಾತ್ಮ ಯಾಕೆ ವಧೆ ಮಾಡಲಿಲ್ಲ ಅಂತ ಕೇಳಿದ್ರೆ, ಪಾಂಡವர்களையும் நிரசிக்க பிராப்தமாயிருக்க வைத்தது திரௌபதியினுடைய ಮಂಗಳ ಸೂತ್ರಕ್ಕಾக. ಪರಮಭಕ್ತಳಾದ ದ್ರೌಪದಿ, ತನ್ನಲ್ಲಿ ಶರಣಾಗತಿ ಮಾಡಿದ ದ್ರೌಪದಿ ವಿಧವೇ ಆಗಬಾರದು ಅಂತ ಆ 5 ಜನರನ್ನು ಉಳಿಸದ್ನಂತೆ. ಪಾಂಡವர்களையும் ನಿರಸಿಕ್ಕ ಪ್ರಾಪ್ತಮಾಗಿರಕ್ಕ, ಆ ಪಾಂಡವರುಗಳ ತಲೆಯನ್ನು ಕತ್ತರಿಸೋದೆ ನ್ಯಾಯವಾಗಿರುವಾಗ ಅವರನ್ನು ಯಾತಕ್ಕೆ ಉಳಿಸ್ದ ಅಂದರೆ ದ್ರೌಪದಿಯಿನುடைய
ಮಂಗಳಸೂತ್ರದಕ್ಕಾಹ ಆ ದ್ರೌಪದಿ ವಿಧವೆ ಆಗಬಾರ್ದು ಅನ್ನೋಕ್ಕೋಸ್ಕರ ಅವರು 5 ಜನ ಉಳಿಸಿದ್ರಂತೆ. ಅದಕ್ಕೆ ಮೇಲೆ ಇನ್ನು ಇದೆಲ್ಲ ಶ್ರೀವಚನ ಭೂಷಣದಲ್ಲಿ ಬರುವ ರಹಸ್ಯಾರ್ಥಗಳು. ಅದಕ್ಕೆ ಮೇಲೆ ಕೇಳ್ತಾರೆ, ಆ ಪಾಂಡವರ ತಲೆಯನ್ನು ಇವನು ಯಾಕೆ ಕತ್ತರಿಸ್ಬೇಕು? ಏನು ಅನ್ಯಾಯ ಮಾಡಿದ್ರು? ದ್ಯೂತ ಮಾಡಿದ್ರು. ದ್ಯೂತದಲ್ಲಿ ಒಂದೊಂದಾಗಿ ಪಣವನ್ನು ಇಟ್ಟರು. ಪಣಕ್ಕೆ ಇಟ್ಟ ಮೇಲೆ ಸೋತ ಮೇಲೆ ಅದನ್ನೆಲ್ಲ ಜಯಿಸಿದವನಿಗೆ ಕೊಡಬೇಕಲ್ವ? ರಾಜ್ಯವನ್ನು ಇಟ್ಟರು, ಆಯುಧಗಳನ್ನು ಇಟ್ಟರು, ಅವರ ಸಂಪತ್ತನ್ನೆಲ್ಲ ಇಟ್ಟರು. ಆಮೇಲೆ ತಮ್ಮಂದರನ್ನು ಇಟ್ಟಾಯಿತು, ಪತ್ನಿಯನ್ನು 2 ಸಾರಿ ದ್ಯೂತ, 1 ಸಾರಿ ರಾಜ್ಯ ಆಯುಧಗಳನ್ನೆಲ್ಲ ಕಳ್ಕೊಂಡಾಯಿತು. ಆಗ ಅವರು ಹೊರಡುವಾಗ ಆ ದ್ರೌಪದಿ ಧೃತರಾಷ್ಟ್ರನ ಸಭೆಯಲ್ಲಿ ಬಂದಾಗ ಆ ದ್ರೌಪದಿಗೆ ಧೃತರಾಷ್ಟ್ರ ವರವನ್ನು ಕೊಡ್ತಾನೆ. ಆಗ ರಾಜ್ಯವನ್ನು ಆಯುಧಗಳನ್ನು ಕೇಳ್ತಾಳೆ, ಅದನ್ನೆಲ್ಲ ಕೊಟ್ಬಿಡ್ತಾರೆ. ಅದನ್ನೆಲ್ಲ ತಗೊಂಡು ಪಾಂಡವರು ಹೊರಟು ಹೋಗ್ತಾರೆ ತಮ್ಮ ರಾಜ್ಯಕ್ಕೆ. ಅರ್ಧ ದಾರಿ ಹೋಗುವಾಗ ತಿರ್ಗಾ ದುರ್ಯೋಧನ ಕರೀತಾನೆ. 2ನೇ ಸಾರಿ ದ್ಯೂತದಲ್ಲಿ ಇದು ವಸ್ತ್ರಾಪಹರಣ. ಮೊದಲನೇ ದ್ಯೂತದಲ್ಲಿ ರಾಜ್ಯ ಆಯುಧ ಸೋತು ಹೋಗಿ ಅದನ್ನೆಲ್ಲ ಧೃತರಾಷ್ಟ್ರ ವಾಪಸ್ ಕೊಡಿಸಿದ್ದಾಯಿತು. ಹಿಂತಿರುಗಿ ಹೋಗುವಾಗ 2ನೇ ಬಾರಿ ಅನುದ್ಯೂತ ಅಂತ 2ನೇ ಬಾರಿ ದ್ಯೂತಕ್ಕೆ ಕರೆದಾಗ ಇದೆಲ್ಲ ಹಗರಣ. ಕೊನೆಗೆ ಏನೂ ಇಲ್ಲದೇನೆ ಎಲ್ಲವನ್ನ ಸೋತು ಕಾಡಿಗೆ ಹೋಗಿ ಅಜ್ಞಾತವಾಸ, ಇದೆಲ್ಲ 2ನೇ ದ್ಯೂತದಲ್ಲಿ ಆದ ಹಗರಣಗಳು. ಆಗ ಈ ದ್ರೌಪದಿಯನ್ನು ಆ ಸಮಯದಲ್ಲಿ ಎಳೆದುಕೊಂಡು ಬಂದು ಸಭೆಯಲ್ಲಿ ನಿಂತು ಅವಳಿಗೆ ಅಪಮಾನ ಮಾಡ್ತಾರೆ, ವಸ್ತ್ರಾಪಹರಣವನ್ನು ಮಾಡ್ತಾರಲ್ಲವ. ಆ ಸಮಯದಲ್ಲಿ ಈ ಪಾಂಡವರು ಏನು ಮಾಡ್ತಾಯಿದ್ರು? ಅಲ್ಲೇ ಕುಳಿತಿದ್ರು. ಕೃಷ್ಣ ಪರಮಾತ್ಮನನ್ನು ದ್ರೌಪದಿ ಶರಣಾಗತಿ ಮಾಡ್ತಾಳೆ. ಶಂಖಚಕ್ರ ಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಎಂದಾಗ ಆ ದ್ವಾರಕೆಯಲ್ಲಿ ಇದ್ದ ಪರಮಾತ್ಮ ಇವಳು ಶರಣಾಗತಿ ಮಾಡಿದ್ದಿ ಎಲ್ಲಿ? ಹಸ್ತಿನಾವತಿಯಲ್ಲಿ. ಹಸ್ತಿನಾವತಿಯ ದ್ಯೂತ ಸಭೆಯಲ್ಲಿ ಶರಣಾಗತಿ. ಕೃಷ್ಣ ಇದ್ದದ್ದು ದ್ವಾರಕೆಯಲ್ಲಿ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಗುಜರಾತಿನಿಂದ ಇವನು UP ಹರಿಯಾಣಕ್ಕೆ ಬರಬೇಕು. ಅಲ್ಲಿಂದ ಇಲ್ಲಿಗೆ ಹೇಗೆ ಬರ್ತಾನೆ? ಅದು ಹೇಗೆ ಬಂದರೋ ಏನು ಮಾಡಿದ್ರು ಅದು ಬೇಡ. ಆದರೆ ಅವನು ನೇರಾಗಿ ಬರದೆ ವಸ್ತ್ರವನ್ನು ಮಾತ್ರ ಕೊಟ್ಟ. ಕಾರಣ, ನೇರಾಗಿ ಬಂದಿದ್ದರೆ ಪಾಂಡವರ ವಧೆ ಆಗ್ತಿತ್ತು. ಪಾಂಡವರೇನು ತಪ್ಪು ಮಾಡಿದ್ರು? ಏನೇನು ಒತ್ತ ಇಟ್ಟರೋ ಅದೆಲ್ಲವನ್ನು ಕೊಡಬೇಕು ಜಯಿಸಿದವನಿಗೆ. ಎಲ್ಲವನ್ನ ಕೊಟ್ಟರು. ದ್ರೌಪದಿಯನ್ನು ಯುಧಿಷ್ಠಿರ ಸೋತ, ಅವಳನ್ನು ದಾಸಿಯ ಹಾಗೆ ಅವ್ರು ನಡೆಸ್ಕೋತಾರೆ, ಇವನೇನು ಮಾಡೋ ಹಾಗಿಲ್ಲ ಅಂದ ಮೇಲೆ ಇವ್ರ ತಲೆಯನ್ನು ಅದಕ್ಕೆ ಕೃಷ್ಣ ಕತ್ತರಿಸ್ಬೇಕು ಅಂದರು. ದ್ರೌಪದಿಯನ್ನು ಒತ್ತೆ ಇಟ್ಟದ್ದು ಸರಿ, ಅವಳನ್ನು ಕೌರವರಿಗೆ ದಾಸಿಯಾಗಿ ಒಪ್ಪಿಸಿದ್ದು ಸರಿ. ಆದರೆ ಆ ಸಭೆಯಲ್ಲಿ ಅವಳು ಯಾವಾಗ ಕೃಷ್ಣ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಮಾಡಿಬಿಟ್ಲೋ, ಪ್ರಪತ್ತಿಯನ್ನು ಮಾಡಿ ಇರುಗೈಯುಂ ಬಿಟ್ಟೇನೋ ದ್ರೌಪದಿಯೇ ಪೋಲೆ ಅಂತೇಳಿ ವಸ್ತ್ರವನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಿರೋ ತನಕ ಪರಮಾತ್ಮ ಬರಲಿಲ್ಲ. 2 ಕೈಯನ್ನು ಬಿಟ್ಟು ಮೇಲೆ ಎತ್ತಿದಾಗ ಕೃಷ್ಣ ಬಂದಾಗ ಅವಳು ಯಾರು? ಪರಮ ಪ್ರಪನ್ನಳು, ಶರಣಾಗತಿ ಮಾಡಿದವಳು ಪ್ರಪನ್ನಳು, ಪರಮ ಭಾಗವತೋತ್ತಮಳು. ಅಂತಹ ಭಾಗವತೋತ್ತಮಳಿಗೆ ಅಪಚಾರ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ, ವಸ್ತ್ರಾಪಹರಣ ಆಗ್ತಾ ಇದೆ ಅಂದರೆ ಈ ಪಾಂಡವರು ತಮ್ಮ ಪತ್ನಿಯಿಂದ ರಕ್ಷಣೆ ಮಾಡಬೇಡ, ಒಬ್ಬ ಭಾಗವತೋತ್ತಮಳು ಅಂತ ರಕ್ಷಣೆ ಮಾಡಬೇಕಾಗಿತ್ತು. ಅಲ್ಲಿ ನಡೀತಾ ಇರೋದು ದ್ರೌಪದಿಗೆ ಅಪಮಾನವಲ್ಲ, ಒಬ್ಬ ಭಾಗವತೋತ್ತಮಳಿಗೆ ಅಪಚಾರ ನಡೀತಾ ಇದೆ. ಅಧರ್ಮ ನಡೆದ್ರೆ ಇದು ಮಹಾಭಾರತದಲ್ಲಿ ಹೇಳಲ್ಪಟ್ಟ ವಿಚಾರ. ಒಂದು ಕಡೆ ಅಧರ್ಮ ನಡೀತಾ ಇದ್ರೆ ನೀನು ಅದನ್ನು ತಡೆದು ನಿಲ್ಲಿಸಬೇಕು. ನಿನಗೆ ಶಕ್ತಿ ಇಲ್ವಾ, ನಿನಗಾಗಲ್ವಾ, ಅಲ್ಲಿಂದ ಹೊರಟೋಗಬೇಕು. ಅಲ್ಲಿ ನಿಂತ್ಕೊಂಡು ಆ ಅಧರ್ಮಕ್ಕೆ ಸಾಕ್ಷಿ ಆಗಬಾರ್ದು. ಯಾವನೋ ಒಬ್ಬ ಗೋವಧೆ ಮಾಡ್ತಾ ಇರ್ತಾನೆ, ನಿನಗೆ ಸಾಧ್ಯವಾಯ್ತಾ ಅದನ್ನು ತಡೆ ಹಿಡಿದು ನಿಲ್ಲಿಸು. ಆಗಲಿಲ್ವಾ ಅಲ್ಲಿಂದ ಹೊರಟೋಗು. ಅದನ್ನು ನಿಂತ್ಕೊಂಡು ನೋಡಿದ್ರೆ ನೀನು ಅದಕ್ಕೆ ಸಾಕ್ಷಿ ಆಗ್ತೀಯಾ, ಆ ಪಾಪದಲ್ಲಿ ನಿನಗೆ ಪಾಲುಂಟು ಅಂತ ಮಹಾಭಾರತ ಹೇಳುತ್ತೆ. ಎಷ್ಟೋ ಅಧರ್ಮಗಳು ಲೋಕದಲ್ಲಿ ನಡೆಯುತ್ತೆ, ಏನೇನೋ ನಡೆಯುತ್ತೆ. ಒಂದು ದೇವಸ್ಥಾನ ಎಲ್ಲಿ ಅಧರ್ಮ ಇಲ್ಲ, ಈಗ ಎಲ್ಲಿ ಅನಾಚಾರ ಇಲ್ಲ, ಎಲ್ಲಿ ಮೋಸ ಇಲ್ಲ, ಎಲ್ಲ ಕಡೆ ನಡೆಯುತ್ತೆ. ಅದನ್ನೆಲ್ಲ ನಿಲ್ಲಿಸೋ ಶಕ್ತಿ ನಮಗಿದೆಯಾ? ನಮಗಿರೋದು ಒಂದೇ ಒಂದು, ದೇವರೇ ಇದನ್ನೆಲ್ಲ ಸರ್ವಾಡು ಅಂತ ಪರಮಾತ್ಮನ ಮುಂದೆ ಕೇಳ್ಕೊಳ್ಬೋದೇ ಹೊರತು ಅದಕ್ಕೂ ಮಿಗಿಲಾಗಿ ನಾವಿನ್ನೇನು ಮಾಡೋಕ್ಕೆ ಸಾಧ್ಯ? ನಮ್ಮ ಪ್ರಯತ್ನ ಮಾಡಬೇಕು. ಅದು ಹೇಳಿದ್ದಾರೆ, ಅಧರ್ಮವನ್ನು ತಡೆ ಹಿಡಿಯೋದಕ್ಕೆ ನಿನ್ನ ಕೈಲಾದಷ್ಟು ಪ್ರಯತ್ನವನ್ನು ನೀನು ಮಾಡಬೇಕು. ಅಯ್ಯೋ ನನ್ನ ಕೈಲಿ ಏನಾಗುತ್ತೆ ಅಂತ ಕೂತ್ಕೋಬಾರ್ದು. ಅದೇ ಹೇಳಿದ್ದಾನ,
ನೀನು ಮಾಡಬೇಕು. ಆದರೆ ಅದಕ್ಕೂ ಮೀರಿ ನಿನ್ನನ್ನು ದುಷ್ಟ ಶಕ್ತಿಗಳು ಆವರಿಸಿದಾಗ ನೀನೇನು ಮಾಡಬೇಕು? ಅದಕ್ಕೆ ಸಾಕ್ಷಿಯಾಗದೆ ನೀನು ಬಂದ್ಬಿಡ್ಬೇಕು. ಈ ದ್ರೌಪದಿಗೆ ವಸ್ತ್ರಾಪಹರಣ ನಡೆಯುವಾಗ ಈ 5 ಜನರು ಕೂಡ ಅವಳ ರಕ್ಷಣೆ ಮಾಡಬೇಕಾಗಿತ್ತು. ಪತ್ನಿ ಅಂತಲ್ಲ, ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದ ಒಬ್ಬ ಭಕ್ತಳು, ಭಾಗವತೋತ್ತಮಳು, ಪ್ರಪನ್ನಳು ಅಂತ ಅವಳು ರಕ್ಷಣೆ ಮಾಡಬೇಕಾಗಿತ್ತು. ಹಾಗೆ ಮಾಡದೆ ಅಲ್ಲೇ ನೋಡ್ತಾ ಕೂತಿದ್ದು. ಹೋಗ್ಲಿ, ಎದ್ದಾದರೂ ಹೋದ್ರ? ಎದ್ದೂ ಹೋಗಲಿಲ್ಲ, ಅವಳ ರಕ್ಷಣೆನೂ ಮಾಡಲಿಲ್ಲ, ಅಲ್ಲೇ ಇದ್ದು ನೋಡಿದ್ರಲ್ವಾ. ಇದಕ್ಕೆ ಹೇಳ್ತಾರೆ, ಇದು ಕೃಷ್ಣನ ದೃಷ್ಟಿಯಲ್ಲಿ ಅಪರಿಮಿತವಾದ ದೊಡ್ಡ ದೋಷ ಅಂದುಬಿಟ್ರು. ದ್ರೌಪದಿ ಪರಿಭವಂ ಕಂಡಿರುತ್ತದೆ ಕೃಷ್ಣಾಭಿಪ್ರಾಯತ್ತಾಲೆ ಪ್ರಧಾನ ದೋಷಂ. ದ್ರೌಪದಿ ಪರಿಭವಂ, ದ್ರೌಪದಿಗೆ ಏರ್ಪಟ್ಟ ಅವಮಾನವನ್ನು ಕಂಡಿರುತ್ತದೆ ಅಲ್ಲ, ಕಂಡು ಇರುತ್ತದೆ. ಅದನ್ನು ನೋಡ್ತಾ ಅಲ್ಲೇ ಕೂತಿದ್ರಲ್ಲ, ಇದು ಕೃಷ್ಣನ ದೃಷ್ಟಿಯಿಂದ ದೊಡ್ಡ ಅಪಚಾರ, ಅಪರಾಧ ಅಂದ್ಬಿಟ್ಟು. ಕೃಷ್ಣ ಏನು ಭಾವಿಸ್ದ? ಪರಮ ಭಾಗವತೋತ್ತಮಿಗೆ ಅಪಚಾರ ಆಗ್ತಾ ಇದ್ರೆ ನೋಡ್ತಾ ಕೂತಿದ್ರಲ್ವ ಇವರುಗಳು, ಇವ್ರ ತಲೆ ಕತ್ತರಿಸು ಅಂದ. ಆ ಅಪಚಾರಕ್ಕಾಗಿ ಭೀಷ್ಮ ದ್ರೋಣನ ತಲೆಯೆಲ್ಲ ಕತ್ತರಿಸ್ದ. ಅವರುಗಳು ಎಲ್ಲ ನೋಡ್ತಾ ಕೂತಿದ್ರಲ್ಲ, ಅವರಿಗೆ ಯಾಕೆ ಯುದ್ಧದಲ್ಲಿ ಹೊಡಿ ಭೀಷ್ಮನ್ನ ಅಂತಾನೆ. ಅರ್ಜುನ ಹಿಂಜರಿದಾಗ ಏನು ಹೇಳ್ತಾನೆ? ಅಧರ್ಮಕ್ಕೆ ಸಾಕ್ಷಿಯಾಗಿದ್ರು ಕೊಲ್ಲು ಅಂತಾನೆ. ದ್ರೋಣ ಬಂದಾಗ ಏನು ಹೇಳ್ತಾನೆ? ಬ್ರಾಹ್ಮಣ ಯುದ್ಧ ಮಾಡಬಾರ್ದು, ಅದು ಬ್ರಾಹ್ಮಣನ ಧರ್ಮವಲ್ಲ. ಬ್ರಾಹ್ಮಣನಾದ ದ್ರೋಣ ಯುದ್ಧಕ್ಕೆ ಬಂದಿದ್ದಾನೆ, ವರ್ಣಾಶ್ರಮ ಧರ್ಮವನ್ನು ಮೀರಿದ, ಅಧರ್ಮಕ್ಕೆ ಸಾಕ್ಷಿ, ಗುರು ಅಂತ ನೋಡಬೇಡ, ಕೊಲ್ಲು ಅವರನ್ನು ಅಂತ ಅರ್ಜುನ್ಗೆ ಹೇಳ್ಕೊಡ್ತಾನೆ. ಇದೆಲ್ಲ ಕೃಷ್ಣ ಹೇಳುವ ಧರ್ಮ ಸೂಕ್ಷ್ಮಗಳು ಮಹಾಭಾರತದಲ್ಲಿ. ದ್ರೌಪದಿಗೆ ಪರಮ ಭಾಗವತೋತ್ತಮೆ ಅವಳು ಶರಣಾಗತಿ ಮಾಡಿ ಪೂರ್ಣವಾಗಿ ಪರಮಾತ್ಮನನ್ನು ನಂಬಿದಾಳೆ. ಆ ದ್ರೌಪದಿ ಪರಿಭವಂ ಕಂಡು ಅದನ್ನು ನೋಡ್ತಾ ಇರುತ್ತದೆ. ಅಲ್ಲೇ ಕೂತಿದ್ರಲ್ಲ, ಕೃಷ್ಣಾಭಿಪ್ರಾಯತ್ತಾಲೆ ಪ್ರಧಾನ ದೋಷಂ. ನಿಮ್ಮ ದೃಷ್ಟಿಯಲ್ಲ, ಪರಮಾತ್ಮನ ದೃಷ್ಟಿಯಿಂದ ಅದು ಭಾಗವತಾಪಚಾರ. ಆದ್ದರಿಂದ ಅಂಥ ಭಾಗವತಾಪಚಾರ ಮಾಡಿದಂತಹ ಆ ಪಾಂಡವರನ್ನು ತಲೆ ಕತ್ತರಿಸ್ಬಿಡ್ತಾ ಇದ್ದ ಅಲ್ಲಿ ಬಂದಿದ್ರೆ. ಆದರೆ ಏನು ಮಾಡೋದು? ಪರಮ ಭಕ್ತಳಾದ ದ್ರೌಪದಿ ವಿಧವೆ ಆಗ್ತಾಳಲ್ಲ, ಅದು ಕೂಡುದು ಅಂತ ಅವರನ್ನು ಉಳಿಸೋದಂತೆ. பாண்டவர்களையும் நிரசிக்க பிராப்தமாயிருக்க வைத்தது ದ್ರೌಪದಿಯನುடைய ಮಂಗಳ ಸೂತ್ರத்துக்காக. ಇದೆಲ್ಲ ರಹಸ್ಯಾರ್ಥಗಳು. ನಾವೇನೋ ಕತೆ ಓದ್ಬಿಟ್ಟು ಪಗಡೆ ಆಡಿದ್ರು, ಸೋತರು, ಅವರೆಲ್ಲ ಹೋದ್ರು, ಧರ್ಮರಾಜ ಪಟ್ಟಾಭಿಷೇಕ ಮಾಡಿಕೊಂಡ, ಅದಲ್ಲ. ಒಂದೊಂದು ಮಹಾಭಾರತ ರಾಮಾಯಣ ಪ್ರಸಂಗವೂ ಕೂಡ ಅಪರಿಮಿತವಾದ ರಹಸ್ಯಾರ್ಥಗಳಿಂದ ಕೂಡಿರುವುದು. ನಮಗೆ ಮಾರ್ಗದರ್ಶಕ, ಆತ್ಮಸ್ವರೂಪವನ್ನು ತಿಳಿಸುತ್ತೆ, ಪರಮಾತ್ಮ ಸ್ವರೂಪವನ್ನು ತಿಳಿಸುತ್ತೆ. ಈ ರೀತಿ ದ್ರೌಪದಿಯಲ್ಲಿ ಅಪಚಾರ ಪಟ್ಟದ್ದು ದ್ರೌಪದಿಯಲ್ಲಿ ಮಾಡಿದ ಅಪಚಾರವಲ್ಲ, ಅದೊಂದು ಭಾಗವತ ಅಪಚಾರ. ಆ ಭಾಗವತ ಅಪಚಾರಕ್ಕೆ ಇವರು ತಲೆ ಕತ್ತರಿಸಬೇಕಾಗಿತ್ತು. ಆದರೆ ಅವಳು ವಿಧವೆ ಆಗಬಾರ್ದು ಅಂತ ಉಳಿಸ್ದ. ಇದು ಪರಮಾತ್ಮ ಭಾಗವತರಲ್ಲಿ ಭಕ್ತರಲ್ಲಿ ತೋರ್ತಕ್ಕಂತಹ ಅವನ ಅಭಿಮಾನ. ಆ ಭಾಗವತರನ್ನ ಎನ್ನಡಿಯಾರ್ ಅದು ಶೈಯಾರ್, ಶೈದಾರೇಲ್ ನನ್ರು ಶೈದಾರ್ ಎಂಬುದಾಗಿ ಅವನನ್ನು ಆಶ್ರಯಿಸಿ ಬಿಟ್ಟರೆ, ಅವನನ್ನು ಪೂರ್ಣವಾಗಿ ನಂಬಿದರೆ ಯಾವ ಕಾಲಕ್ಕೂ ಕೂಡ ಪರಮಾತ್ಮ ಅವರನ್ನು ಬಿಡುವವನಲ್ಲ. ಕಷ್ಟಗಳು ಬರುತ್ತೆ, ಭಕ್ತರಿಗೆ ಕಷ್ಟ ಅಧಿಕ. ಯಾಕೆ ಅಂದರು, ಅವನ ಪಾಪಕರ್ಮಗಳನ್ನು ಕಳೆದು ಬೇಗ ತನ್ನ ಹತ್ರ ಕರ್ಕೋಬೇಕು. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ, ಆ ಕಷ್ಟಗಳಲ್ಲೂ ಕೂಡ ಇವನು 100% ಕಷ್ಟ ಅನುಭವಿಸ್ಬೇಕಾಗಿದ್ರೆ ಭಕ್ತ ಅಂತ ಹೇಳಿ 10% ಕಷ್ಟ ಕೊಡ್ತಾನಂತೆ. ಇನ್ನು 90% ಮಾಫ್. ಆ 10% ಯಾಕೆ ಅಂದರು, ಬೇರೆಯವ್ರ ಪಕ್ಷಪಾತ ಅಂತ ಹೇಳಬಾರ್ದಲ್ಲ ಅದಕ್ಕೆ. ಅದು ಅಲ್ಲದೆ ಇವನೊಂದು ತಪ್ಪು ಮಾಡಿದಾನಲ್ಲವ, ಇವನು ಮಾಡಿದ ಅಪರಾಧಕ್ಕೆ ಇವನಿಗೂ ಶಿಕ್ಷೆ ಬೇಕಲ್ಲವ, ಅಷ್ಟೇ ಸರ್ ಹೋಗ್ಬಿಡ್ತಾನೆ. ಅಥವಾ ಅದಕ್ಕಿಂತ ಪಾಪ ಕಡಿಮೆ ಆಗಿದ್ರೆ ಅವನಿಗೆ ಕನಸಿನಲ್ಲಿ ಕೈ ಹೋದಂತೆ ಕನಸಾಗತ್ತೆ, ಆದರೆ ಕೈ ಹೋಗಲ್ಲ. ಇದೆಲ್ಲ ಶಾಸ್ತ್ರ ಹೇಳುತ್ತೆ. ಕೈಯೇ ಹೋಗಬೇಕು, ಕಾಲೇ ಕತ್ತರಿಸೋಬೇಕು ಮಾಡಿರೋ ಪಾಪಕ್ಕೆ. ಆ ರೀತಿ ಅಂತಹ ಪರಮಾತ್ಮನಿಗೆ ಪರಮಪ್ರಿಯವಾದಂತಹ ಭಾಗವತರಲ್ಲಿ ನಾವು ಯಾವ ಕಾಲಕ್ಕೂ ಅಪಚಾರ ಪಡಬಾರ್ದು. ಅವರ ಕೃಪೆ ನಮಗೆ ಬೇಕು, ಅವರ ಅನುಗ್ರಹ ನಮಗೆ ಬೇಕು. ಅವರ ಪಾಶುರ ತಿರುಪ್ಪಾವೈ ದಿವ್ಯಶಾಸ್ತ್ರದ 8ನೇ ಪಾಶುರ ಸೂರ್ಯ ಬಂದಾಯಿತು.